ಒಲಿದು ಭಕುತರಿಗಾಗಿ ಮದುವೆ ಹವಣಿಸುಕೊಂಡ ಸುಲಭ ದೇವರ ದೇವ ವಿಜಯ ವಿಠ್ಠಲ ವೆಂಕಟ. ಶತಾನಂದರು ಜನಕ ಮಹಾರಾಜನಿಗೆ ಯುಗಭೇದದಿಂದ 4 ಹೆಸರು ಬಂದ ಬಗೆಯನ್ನು ಹೇಳುತ್ತಾರೆ. ಕೃತ ತ್ರೇತಾಯುಗದ ಬಗ್ಗೆ ಹೇಳಿ ನಂತರ ದ್ವಾಪರ ಯುಗದಲ್ಲಿ ಶೇಷಾಚಲ ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸುತ್ತಾರೆ. ದ್ವಾಪರ ಯುಗದಲ್ಲಿ ಒಮ್ಮೆ ಶ್ರೀಹರಿಯು ಲಕ್ಷ್ಮೀದೇವಿಯ ಜೊತೆಯಲ್ಲಿ ವೈಕುಂಠದಲ್ಲಿ ಏಕಾಂತದಲ್ಲಿದ್ದ ಸಮಯ ಅಂತಃಪುರದ ಬಾಗಿಲು ಕಾಯಲು ಶೇಷದೇವನನ್ನು ನೇಮಿಸಿ ಯಾರನ್ನೋ ಒಳಗಡೆ ಬಿಡಬಾರದೆಂದು ಆಜ್ಞೆ ಮಾಡಿದ್ದರು. ಭಗವಂತನ ದರ್ಶನಕ್ಕೆ ಶ್ರೀ ವಾಯುದೇವರು ಬಂದಾಗ ಶೇಷದೇವನು ಸುವರ್ಣ ದಂಡ ಹಿಡಿದು ವೈಕುಂಠಪುರದ ಬಾಗಿಲನ್ನು ಭಗವಂತನ ಅಪ್ಪಣೆಯಂತೆ ಕಾಯುತ್ತಿದ್ದರು. ವಾಯುದೇವರಿಗೆ ಒಳಗಡೆ ಬಿಡುವುದಿಲ್ಲ. ಕಾರ್ಯನಿಮಿತ್ತವಾಗಿ ಬಂದಿದ್ದೇನೆ, ತಡೆಯಬೇಡ ಅಂತ ವಾಯುದೇವರು ಹೇಳಿದರು ಸಹ ಭಗವಂತನ ಆಜ್ಞೆಯಂತೆ ಯಾರನ್ನೂ ಒಳಗಡೆ ಬಿಡುವುದಿಲ್ಲ, ನೀನು ಹೋಗಕೂಡದು ಅಂತ ಹೇಳುತ್ತಾರೆ. ಅದಕ್ಕೆ ವಾಯುದೇವರು ಹಿಂದೆ ನಡೆದ ಜಯ ವಿಜಯ ದುಷ್ಟಾಂತರ ಹೇಳಿ ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡಿದ ಅವರ ಘಟನೆಯನ್ನು ನೆನಪು ಮಾಡಿಕೊಡುತ್ತಾರೆ. ಆದರೂ ಸಹ ಶೇಷದೇವನು ಕೋಪದಿಂದ ಸಕಲ ಜೀವ ನಿಯಾಮಕರಾದ ಮುಖ್ಯ ಪ್ರಾಣದೇವರನ್ನು ನಿಂದಿಸುತ್ತಾ, ವಾಯುದೇವ, ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾ ಇರುವೆಯಲ್ಲ, ನಿನಗೆ ಬದುಕು ಅಪೇಕ್ಷೆ ಇಲ್ಲವೇನೋ? ಕೇಳು, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಈ ಪ್ರಪಂಚದಲ್ಲಿ ನನಗೆ ಸರಿ ಸಮಾನರಾದವರು ಯಾರೂ ಇಲ್ಲ. ಮೇಲಾಗಿ ಸದಾ ಶ್ರೀಹರಿಗೆ ಹಾಸಿಗೆಯಾಗಿ ಅಂತಃಪುರದಲ್ಲಿ ಇರುವವನು ನಾನೆಂದು ಅಂತ ತನ್ನ ಬಗ್ಗೆ ತಾನೇ ಸ್ವಪ್ರಶಂಸೆ ಮಾಡಿಕೊಂಡ ಶೇಷದೇವನಿಗೆ ವಾಯುದೇವರು ಈ ರೀತಿ ಹೇಳುತ್ತಾರೆ. ಶೇಷದೇವನೇ, ಅರಮನೆಯಲ್ಲಿ ಇರುವ ಬೆಕ್ಕು ಸಹ ರತ್ನ ಮಂಚದಲ್ಲಿ ಸುಪ್ಪತ್ತಿಗೆಯ ಮೇಲೆ ಪೌಡಿಸಿರುವ ಅರಸನ ಜೊತೆ ಮಲಗಿದ್ದ ಮಾತ್ರಕ್ಕೆ ಪಟ್ಟದ ಆನೆಗೆ ಸಮವಾದಿತೆ. ಮಹಾರಾಜನ ಸೇವೆಗೆ ಇರುವ ಸೇವಕನು ಅರಸನ ಹಾಸಿಗೆಯಲ್ಲಿ ಕುಳಿತು ಪಾದಸೇವೆ ಮಾಡುತ್ತಾ ಇದ್ದರೆ ಅವನು ಅರಸನಿಗೆ ಸಮಾನವಾಗುತ್ತಾನೆಯೇ? ಅದು ಅವನ ದೊಡ್ಡಸ್ತಿಕೆಯೇ. ದೊಡ್ಡವರ ಬಳಿ ಇದ್ದಾಗ ಈ ರೀತಿ ಅಹಂಕಾರ ವರ್ತನೆ ಸಲ್ಲದು ಅಂತ ವಾಯುದೇವರು ಉಪದೇಶ ಮಾಡುತ್ತಾರೆ. ಇವರಿಬ್ಬರ ಗದ್ದಲವನ್ನು ಕೇಳಿ ಶ್ರೀ ಲಕ್ಷ್ಮೀದೇವಿ ಭಗವಂತನ ಹತ್ತಿರ ವಿಷಯವನ್ನು ಅರಿಹಿದಳು. ಆವಾಗ ಶ್ರೀಹರಿಗೆ ಹೊರಗಡೆ ಬಂದು, ಶೇಷ, ಏಕೆಂದು ಕೂಗಾಡುತ್ತಿರುವಿ? ಇಲ್ಲಿ ಯಾರಾದರೂ ಬೇರೆಯವರು ಬಂದಿದ್ದಾರೆಯೇ ಎಂದು ಪ್ರಶ್ನಿಸಲು ಅದಕ್ಕೆ ಶೇಷದೇವನು ವಾಯುದೇವರ ಬಗ್ಗೆ ಅಹಂಕಾರದ ಮಾತುಗಳನ್ನು ಆಡುತ್ತಾ ಇದ್ದಾರೆ. ಭಗವಂತನು ಬಂದು ನಿಂತಿದ್ದು ಕಂಡು ವಾಯುದೇವರು ಭಕ್ತಿಯಿಂದ ನಮಸ್ಕರಿಸಿ ವಿನೀತರಾಗಿ ನಿಂತರು. ಭಗವಂತನು ಮುಖ್ಯ ಪ್ರಾಣನನ್ನು ಕಂಡು, ಕುಮಾರ, ಪವಮಾನ, ಅತಿ ದುರಭಿಮಾನಿಯಾದ ಆ ಶೇಷನೊಡನೆ ನಿನಗೇಕೆ ಕಲಹ ಎಂದು ಮಧುರವಾಣಿಯಿಂದ ನುಡಿದನು. ಇದನ್ನು ಕಂಡು ಶೇಷದೇವನಿಗೆ ಬಹು ಅಸಮಾಧಾನವಾಯಿತು. ಅಹಂಕಾರದಿಂದ ತಾನು ಮಹಾನ್ ಶಕ್ತಿಶಾಲಿ, ನನಗೆ ಸಮಾನರಾದವರು ಈ 3 ಲೋಕಕ್ಕೆ ಸಹ ಯಾರೂ ಇಲ್ಲ ಎಂದು ಹೇಳುವನು. ಅದಕ್ಕೆ ಭಗವಂತನು, ಶೇಷ, ಬರಿಯ ಮಾತಿನಿಂದ ಯಾರೊಬ್ಬರೂ ಸಮರ್ಥ ಅಂತ ಎನಿಸುವುದಿಲ್ಲ. ಕೃತಿಯಿಂದ ಅವರ ಶಕ್ತಿ, ಅವರ ಸಾಮರ್ಥ್ಯವನ್ನು ನೋಡಿ ಹೇಳಬಹುದು. ಆದ್ದರಿಂದ ನೀವಿಬ್ಬರಿಗೂ ಒಂದು ಪರೀಕ್ಷೆ ಇಡುವೆನು. ಇಲ್ಲಿ ಉತ್ತರ ದಿಕ್ಕಿನಲ್ಲಿ ಮೇರು ಪರ್ವತನ ಮಗ ರಾಜಕುಮಾರನಾದ ಆನಂದಾದ್ರಿ ಬೆಟ್ಟವಿದೆ. ನೀನು ನಿನ್ನ ದೇಹವೆಂಬ ಹಗ್ಗದಿಂದ ಅದನ್ನು ಬಿಗಿಯಾಗಿ ಸುತ್ತುವರೆದು ಕುಳಿತುಕೋ. ವಾಯುದೇವ ಅದನ್ನು ಹಾರಿಸಿಕೊಂಡು ಹೋಗಲಿ. ಆದ್ದರಿಂದ ಯಾರು ಶ್ರೇಷ್ಠರು ಅಂತ ತಿಳಿಯುತ್ತದೆ ಅಂತ ಆಜ್ಞೆ ಮಾಡಿದನು. ಅದರಂತೆ ಶೇಷದೇವನು ತಾನೇ ಶಕ್ತಿಶಾಲಿ, ತನ್ನ ಸಮ ಯಾರೂ ಇಲ್ಲ ಎನ್ನುವ ಅಹಂಭಾವದಿಂದ ಆ ಪರ್ವತಕ್ಕೆ ಸುತ್ತಲೂ ಬಿಗಿಯಾಗಿ ತನ್ನ ದೇಹವನ್ನು ಸುತ್ತಿ ನಿಂತಿದ್ದನು. ಸಮಸ್ತ ದೇವತೆಗಳು ಆಗಸದಲ್ಲಿ ನಿಂತು ಆ ದೃಶ್ಯವನ್ನು ನೋಡಲು ನಿಂತರು. ಶ್ರೀ ವಾಯುದೇವರು ಆನಂದಗಿರಿಯ ಸಮೀಪಕ್ಕೆ ಬಂದು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಪಾದದ ಕಿರುಬೆರಳಿನಿಂದ ಆನಂದಾದ್ರಿ ಸ್ಪರ್ಶವನ್ನು ಮಾಡುತ್ತಾರೆ. ಏನಾಶ್ಚರ್ಯ! ಬರಿಯ ವಾಯುದೇವರ ಕಿರುಬೆರಳಿನ ಸ್ಪರ್ಶದ ಮಾತ್ರದಿಂದಲೇ ಆ ಪರ್ವತವು ಆದಿಶೇಷನ ಸಹಿತಾಗಿ ಭರದಿಂದ ಮೇಲಕ್ಕೆ ಹಾರಿ 51,000 ಯೋಜನದಷ್ಟು ದೂರದವರೆಗೆ ವೇಗವಾಗಿ ಹೋಯಿತು. ತನ್ನ ಪುತ್ರನಿಗೆ ಬಂದ ಗತಿಯನ್ನು ಕಂಡು ಮೇರು ಪರ್ವತವು ವಾಯುದೇವರ ಬಳಿ ಬಂದು ಪ್ರಾರ್ಥನೆ ಮಾಡಲು ಕರುಣಾಶಾಲಿಗಳಾದ ವಾಯುದೇವರು ಆನಂದಾದ್ರಿ ಪರ್ವತವನ್ನು ಶೇಷದೇವರ ಸಹಿತವಾಗಿ ನದಿಯ ದಡದ ಮೇಲೆ ಇರಿಸಿದರು. ಆಗ ಸಮಸ್ತ ದೇವತೆಗಳು ಬಲ, ಜ್ಞಾನ ಮತ್ತು ಶ್ರೀಹರಿಯಲ್ಲಿ ಭಕ್ತಿ ಇವುಗಳಲ್ಲಿ ನೋಡಲಾಗಿ ವಾಯುದೇವರೇ ಶ್ರೇಷ್ಠ ದೇವನು, ಶೇಷದೇವನು ಅಲ್ಲವೆಂದು ನಿರ್ಣಯ ಮಾಡುತ್ತಾರೆ. ಶೇಷದೇವರ ಗರ್ವ ಪರಿಹಾರಕ್ಕಾಗಿ ಅವರಲ್ಲಿ ಇದ್ದ ಅಜ್ಞಾನ, ಅಹಂಕಾರ ಇಳಿದು ಹೋಗಿ ಜಗತ್ಪ್ರಾಣನಾದ ಜೀವೋತ್ತಮರು ಆದ ಶ್ರೀ ಮುಖ್ಯ ಪ್ರಾಣದೇವರನ್ನು ಅವಹೇಳನ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಅವರಿಗೆ ನಮಸ್ಕರಿಸಿ ನಾನು ಮಾಡಿದ ನಿಂದಾರೂಪ ಕಾರ್ಯವನ್ನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಶ್ರೀ ವಾಯುದೇವರು ಪರಮ ಕರುಣಾಳುಗಳು, ಯಾರಲ್ಲಿ ದ್ವೇಷದಿಲ್ಲದವರು. ಶೇಷದೇವನ ಅಪರಾಧವನ್ನು ಕ್ಷಮಿಸಿ ಅನುಗ್ರಹ ಮಾಡಿ, ಶೇಷದೇವನೇ, ಇದೆಲ್ಲಾ ಶ್ರೀಹರಿ ಇಚ್ಛೆ ಪ್ರಕಾರ ನಡೆದಿದೆ.